ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಅಂಗವಾಗಿ ದೆಹಲಿಯಲ್ಲಿ ಆಯೋಜಿಸಲಾದ ಅಂತಾರಾಷ್ಟೀಯ ಸೌರ ಒಕ್ಕೂಟ ಪೆವಿಲಿಯನ್ಗೆ ಕೇಂದ್ರ ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ಇಂಧನಕ್ಕಾಗಿ ಎಐ ಆಧಾರಿತ ಜಾಗತಿಕ ಮಿಷನ್ ಅನ್ನು ಮುನ್ನಡೆಸುವ ತಂತ್ರಜ್ಞಾನ ನೇತೃತ್ವದ ನಾವೀನ್ಯತಾ ಸರಣಿಯನ್ನು ಸಚಿವರು ಪರಿಶೀಲಿಸಿದರು. ಬಳಿಕ ಪ್ರಹ್ಲಾದ್ ಜೋಶಿ ಇಂಧನ ಪರಿವರ್ತನೆ ಗ್ರಿಡ್ ಪರಿವರ್ತನೆಯೊಂದಿಗೆ ಹೊಂದಿಕೆಯಾಗಬೇಕು, ಅಲ್ಲದೆ ನೈಜ ಸಮಯದಲ್ಲಿ ಗ್ರಿಡ್ನ ಕಾರ್ಯಕ್ಷಮತೆಯನ್ನು ಬುದ್ಧಿಮತ್ತೆ ಮತ್ತು ದತ್ತಾಂಶದೊಂದಿಗೆ ಜೋಡಿಸುವಂತಾಗಬೇಕು, ಹೊಂದಾಣಿಕೆಯಾಗುವ ಮತ್ತು ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದರು. इंडिया एनर्जी स्टैक, तो इससे हाउ द थिंग्स आर चेंजिंग, हाउ इवन द रूफटॉप सोलार, where how much generation is taking place, how much it is being pumped to the grid, whether the grid can absorb that much power, whether there is going to be curtailment, whether because of the all of a sudden change in the weather there is going to be a reduction in the overall generation. ಭಾರತೀಯ ಸೌರ ಒಕ್ಕೂಟ ಪೆವಿಲಿಯನ್ನಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ವೇದಿಕೆಗಳು ಹಾಗೂ ನವೀಕರಿಸಬಹುದಾದ ಇಂಧನ ವಲಯದ ಬಲವರ್ಧನೆಗೆ ಪೂರಕವಾಗುವ ಎಐ ತಂತ್ರಜ್ಞಾನಗಳನ್ನು ಅನಾವರಣಗೊಳಿಸಲಾಗಿದೆ. ಪಿಎಂ ಕುಸುಮ್ ಹಾಗೂ ಪಿಎಂ ಸೂರ್ಯಘರ್ ಯೋಜನೆಯ ಅನುಷ್ಠಾನದಲ್ಲಿ ದೇಶದ ಸಾಧನೆಯನ್ನು ಬಿಂಬಿಸುವ ಚಿತ್ರಣವು ಪೆವಿಲಿಯನ್ನಲ್ಲಿದೆ.